ಹಾಗೆ ಈ ಜರ್ಸಿಗಳಿಗೋಸ್ಕರನೇ ಬೆಳೆದಿರುವಂತಹ ಈ ಮೇವು ಈ ರೀತಿಯಾಗಿ ತಗೊಂಬಂದು ಇಲ್ಲಿ ಶೇಖರಣೆ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು. ಇದೇ ಮಿಷಿನು. ನೀವು ನೋಡ್ತಾ ಇರ್ಬೋದು ಇದೇ ಮಿಷಿನು. ಈ ಮಿಷಿನ್ಲಿದ್ದೇನೆ ಆ ಮೇವು ಸಣ್ಣದು ಕಟಾವು ಥರ ಮಾಡ್ತಾ ಇದ್ದಾರೆ ನೋಡ್ರಿ. ಇದು ಸಬ್ಸಿಡಿನಲ್ಲಿ ಕೂಡ ಸಿಗುತ್ತೆ. ನಿಮಗೆ ಯಾರಿಗಾದರೂ ಈ ಜರ್ಸಿ ಆಕಳ ಬೇಕಪ್ಪ ಅಂದರೆ ನೀವು ಸಂಪರ್ಕ ಮಾಡ್ಬೋದು. ಬಳ್ಳಾರಿ ತಾಲೂಕು, ಬಳ್ಳಾರಿ ಜಿಲ್ಲೆಯ ಅಂದ್ರಾಳ್ ಬೈಪಾಸ್ ಹತ್ತಿರ ಇರುವಂತಹ ಈ ಜರ್ಸಿ ಸಾಕಾಣಿಕೆ ಕೇಂದ್ರ ಇದೆ. ನೀವು ನೋಡ್ತಾ ಇರ್ಬೋದು. ಟೋಟಲ್ ಆಗಿ 3 ಇದ್ದಾವೆ. ಅಣ್ಣ ತಮ್ಮರು 3 ಮಾಡ್ತಾ ಇದ್ದಾರೆ. ನೀವು ನೋಡ್ರಿ ಇಲ್ಲೇ ಇದ್ದಾವೆ. ಮತ್ತು ನೀವು ಯಾವುದಾದ್ರೂ ಬೇಕಂದ್ರೆ ಕೂಡ ಸಿಗ್ತವೆ. ಚಿಕ್ಕ ಆಕಳುಗಳು ಬೇಕಂದ್ರೆ ಜರ್ಸಿ ಆಕಳು ಸಿಗ್ತವೆ. ಮತ್ತು ಓರಿ ಕೂಡ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ಕಡೆ ಒಂದು ಬದಿಯಲ್ಲಿ ಮತ್ತು ಈ ಕಡೆ ಒಂದು ಬದಿಯಲ್ಲಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಫುಲ್ಲು ಸ್ವಚ್ಛವಾಗಿದೆ. ಯಾವುದೇ ರೀತಿಯ ಕ್ರಿಮಿ ಕೀಟಗಳು ಸೊಳ್ಳೆಗಳು ಬರದೆ ಹಾಗೆ ನೋಡ್ತಾ ಇದ್ದಾರೆ. ಮೇಲ್ಗಳು ಫ್ಯಾನ್ ಹಾಕಿದ್ದಾರೆ. ಅದೇ ರೀತಿಯಾಗಿ ನೆಕ್ಸ್ಟು ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಇದೇ ಪೈಪ್ಲೈನ್. ಅವ್ರಿಗೆ ತಂಪಿರಬೇಕಂತ ನೀರು ಅವಾಗವಾಗೆ ಬಿಡ್ತಾ ಇರ್ತಾರೆ. ಇದು ನೋಡ್ರಿ, ಇದು ಒಟ್ಟು ಏನಪ್ಪ ಒಟ್ಟು ನುಚ್ಚು 4 ಮಿಕ್ಸ್ ಮಾಡಿರ್ತಾರಂತೆ. ಒಟ್ಟು ಮಿಕ್ಸ್ ಮಾಡಿರ್ತಾರೆ. ತೊಗರು ಒಟ್ಟು ಮಾಡಿರ್ತಾರೆ, ಗೋಧಿ ಮತ್ತು ನುಚ್ಚು ಎಲ್ಲ ಟೋಟಲಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ಕಲಸಿ ಸುಮಾರು 1 ತಾಸು ನೆನೆ ಇಟ್ಟು ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಯಾಕಪ್ಪ ಈ ರೀತಿ ಮಾಡ್ತಾಯಿದ್ದಾರೆ ಅಂದರೆ ಫಲವತ್ತತೆ ಅಂದರೆ ಹಾಲು ಚೆನ್ನಾಗಿ ಕೊಡೋಕ್ಕೆ. ನೋಡ್ತಾ ಇರ್ಬೋದು ಈ ಒಟ್ಟು ನೋಡ್ರಿ ಯಾವ ರೀತಿಯಾಗಿದೆ. ಸಣ್ಣ ಮಿಕ್ಸ್ ಮಾಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪುಡಿ ಮಾಡಿ ಕೊಡ್ತಾರೆ. ನೋಡ್ರಿ ಹಸು ಯಾವ ರೀತಿ ದಷ್ಟಪುಷ್ಟವಾಗಿದೆ ನೀವು ನೋಡ್ತಾ ಇರ್ಬೋದು ನೋಡ್ರಿ. ಅದೇ ರೀತಿಯಾಗಿ ಇನ್ನೊಂದು ಕಡೆಯಿಂದ ತೋರಿಸ್ಕೊಂಡು ಬನ್ನಿ. ಇದೇ ರೀತಿಯಾಗಿ ಅಲ್ಲಿ ಕೂಡ ಜರ್ಸಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ 3 ಅಣ್ಣ ತಮ್ಮರು. ಇದು ಇನ್ನೊಬ್ಬರು ಮಾಡ್ತಾ ಇದ್ದಾರೆ ನೋಡ್ರಿ ಯಾವ ರೀತಿಯಾಗಿದ್ದಾವೆ ಜರ್ಸಿ ಅಂತ. ಇದರಲ್ಲಿ ಸುಮಾರು ಒಂದು 20 ಇದ್ದಾವೆ. ಇದು ಸೇಮ್ ಜರ್ಸಿ. ಇದು ಸಿಂಧನೂರಲ್ಲಿ ಸಿಗುವಂತಹ ಜರ್ಸಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕೂಡ 2 ಬದಿಯಲ್ಲಿ ಎಷ್ಟು ಸ್ವಚ್ಛವಾಗಿದೆ ನೋಡ್ತಾ ಇರ್ಬೋದು ನೋಡಿ. ಇದು ಪ್ರತ್ಯೇಕವಾಗಿ ಇಬ್ಬರು ಇರಲೇಬೇಕು ಮೇಂಟೈನ್ ಮಾಡೋಕ್ಕೆ. ಆ ಕಡೆ ಹಸಿ ಹುಲ್ಲು ಇದೆ, ಹಸಿ ಮೇವು, ಈ ಕಡೆ ಒಣ ಮೇವು ನೋಡ್ರಿ. ಮತ್ತು ಇನ್ನೊಂದು ಬದಿಯಲ್ಲಿ ಕೂಡ ತೋರಿಸ್ಕೊಂಡು ಬನ್ನಿ. ಅಕ್ಕಪಕ್ಕದಲ್ಲಿ ಸೇಮ್ 3 ಅಣ್ಣ ತಮ್ಮರು ನೋಡಿ. ಮಿಷಿನ್ ಇದೆ, ಡೈರಿ ಇಲ್ಲೇ ಇದೆ ನೋಡಿ. ಯಾವ ರೀತಿಯಾಗಿ ಒಟ್ಟು ಕಲಿಸ್ತಾ ಇದ್ದಾರೆ ಅಂತ. ಮಿಕ್ಸಡ್ ಒಟ್ಟು ನೋಡಿ. ಈ ಜರ್ಸಿ ಸುಮಾರು 15ರಿಂದ 20 ಲೀಟರ್ ಪ್ರತಿದಿನ ಜರ್ಸಿ ಆಕಳು. ಸುಮಾರು ಇದರಲ್ಲಿ 20ರಿಂದ 30 ಆಕಳುಗಳಿದ್ದಾವೆ. ನೋಡ್ತಾ ಇರ್ಬೋದು 15ರಿಂದ 20 ಲೀಟರ್ ಕೊಡುವಂತಹ ಜರ್ಸಿ. ನಿಮ್ಗೆ ಏನಾದರೂ ಜರ್ಸಿ ಆಕಳುಗಳಾಗಲಿ, ಜರ್ಸಿ ಊರುಗಳಾಗಲಿ, ಜರ್ಸಿ ಕರುಗಳಾಗಲಿ ಬೇಕಂದರೆ ನೀವಿಲ್ಲಿ ಬಂದು ಎಂಕ್ವೈರಿ ಮಾಡಿ ತಗೊಂಡು ಹೋಗ್ಬೋದು. ಬರ್ರಿ ಮೇವು ಯಾವ ರೀತಿಯ ಕಟಾವು ಮಾಡ್ತಾರಂತ ತೋರಿಸ್ತೀನಿ ಬರ್ರಿ. ಇವ್ರು ಅಣ್ಣ ತಮ್ಮರು ನೋಡ್ರಿ ಇದೇ ರೀತಿಯಾಗಿ ಹಸೆ ಮೇವು ಸ್ಟಾಕ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಮೇವು ಕಟಾವು ಮಾಡ್ತಾರಂತ ತೋರಿಸ್ತೀನಿ ಬನ್ನಿ. ಪ್ರತ್ಯೇಕವಾಗಿ ಅವರವರಿಗೆ ಅಣ್ಣ ತಮ್ಮರಿಗೆ 3 ಕಟಾವು ಮಿಷಿನ್ ಇದ್ದಾವೆ. ಇದು ಸಬ್ಸಿಡಿಯಲ್ಲಿ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ನೋಡ್ರಿ. ಈ ಮಷಿನ್ ನೋಡ್ರಿ ಯಾವ ಬರ್ತಾ ಇದೆ ಕಟಾವು ಮಿಷಿನ್.